ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಬು ಅಕ್ಕಿ ಹಾಕಿ ಕುಂಬಳಕಾಯಿ ಸಂಡಿಗೆ ಮಾಡೋದು ಹೇಗಂತ ನೋಡ್ರಿ. ಪೂರ್ತಿ ಹಿಡಿದು ನೋಡ್ರಿ, ಅಂದ್ರೆ ಮಾಡೋ ವಿಧಾನ ಗೊತ್ತಾಕತಿ. ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಇದು ಶಾಂಡಿಗೆ ಮಾಡ್ತಾವಲ್ರಿ, ಆ ಕುಂಬಳಕಾಯಿ ರೀ ಇದು ಓಟ್ ಹಿಂಗೆ ಬೂದ್ ಕಲರ್ ಆಗಿರ್ತದೆ ರೀ. ಇದನ್ನು ತೊಳೆದು ಒರೆಸ್ಕೊಂಡು ತೊಗೊಂಡನ್ರಿ. ಈಗ ಸಾಬು ಅಕ್ಕಿ ಹಾಕಿ ಶಾಂಡಿಗೆ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾನೆ ರೀ. ಈಗ ಇದನ್ನು ಕಟ್ ಮಾಡ್ಕೊಂಬರ್ತಾನೆ ರೀ. ನೋಡ್ರಿ, ಕುಂಬಳಕಾಯಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಿ. ತುರುಮಣಿಲಿ ತುರ್ಕೋಬೇಕ್ರಿ. ಬೀಜ ಚೆಲ್ಲಬಾರ್ದ್ರಿ. ಇವನ್ನ ಬೀಜ ಚೆಲ್ಲಿಲ್ದಂಗೆ ಹಿಂಗೆ ತುರುಮಣಿಲಿ ತುರ್ಕೋಬೇಕ್ರಿ. ಈಗ ತುರ್ಕೊಂಬಂದು ತೋರಿಸ್ತೇನೆ ರೀ. ನೋಡ್ರಿ, ತುರಿದು ತೊಗೊಂಡನಿ. ಇಷ್ಟು ಬಂದೈತಿ ನೋಡ್ರಿ, ಕುಂಬಳಕಾಯಿ ಚಾಟ ಇಷ್ಟು ಬಂದೈತಿ. ರಸನ ಬೇರೆ ಹಿಂಡ್ಕೊಂಡ ನೋಡ್ರಿ. ರಸ ಇದ್ರಾಗ ಹಿಂಡ್ಕೊಂಡನಲ್ರಿ. ಇದಕ್ಕೆ 1/4 kg ಸಾಬು ಅಕ್ಕಿ ಹಾಕ್ಯಂತಾನೆ ನೋಡ್ರಿ. ಇದ್ರಾಗ ನೆನೆಸ್ತೇನೆ ರೀ ಸಾಬು ಅಕ್ಕಿ. ಇದನ್ನು ನೀರಾಗ ನೆನೆಸಿ ಮಾಡೋದು ತೋರಿಸ್ತೇನೆ ರೀ. ಈಗ ಇದಕ್ಕೆ ಹಾಕ್ಯಂತಾನೆ ನೋಡ್ರಿ 1/4 kg. ಈಗ ನೋಡ್ರಿ 1/4 kg ಸಾಬು ಅಕ್ಕಿ ತೊಗೊಂಡೇನಿ ರೀ. ಹಸಿ ಮಾಡಿ ತೊಗೊಂಡನಿ. ಈಗ ಈ ನೀರಿಗೆ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಸಾವನ್ಯಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಈಗ ನಾ ರಾತ್ರಿ ತುರಿದಿಟ್ಕೊಂಡು ರಾತ್ರಿ ಅದ ನೀರಾಗ ಕುಂಬಳಕಾಯಿ ರಸದಾಗ ನೆನೆ ಇಡಾಕತ್ತೇನೆ ರೀ. ಬೆಳಗ್ಗೆ ಮಾಡೋದು ತೋರಿಸ್ತೇನೆ ರೀ. ಮಾಡಿ ಶಾಂಡಿಗೆ ಇಡೋದು ತೋರಿಸ್ತೇನೆ ರೀ. ನೋಡ್ರಿ, ರಾತ್ರಿ ಸಾಬು ಅಕ್ಕಿ ನೆನೆ ಇಟ್ಟಿದ್ದೀವಲ್ಲ ರೀ ಕುಂಬಳಕಾಯಿ ರಸದಾಗ. ಈಗ ನೆಂದಿರ್ತವ್ರಿ ಅವು. ನೋಡ್ರಿ, ಈ ಥರ ನೆಂದಿರ್ತವೆ. ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿ ಕುದಿಯಾಕೆ ಇಡ್ಬೇಕ್ರಿ. ನೋಡ್ರಿ, ಗ್ಯಾಸ್ ಹಚ್ಕೊಂಡು ಒಲೆ ಮ್ಯಾಗ ದಬ್ರಿನ ಕುದಿಯಾಕೆ ಇಟ್ಟನ್ರಿ. ನೀರು ಹಾಕಿಲ್ರಿ ನಾ ಇದಕ್ಕಿನ್ನು. ನೀರು ಹೊಡೆದಾಳಕ್ಕಾಕತ್ತಿನ ನೋಡ್ಕೊಂಡು ಆ ಬಳಿಕ ನೀರು ಹಾಕ್ಬೇಕ್ರಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡ್ರಿ. ನೋಡ್ರಿ, ಇಷ್ಟು ಉಪ್ಪು ಹಾಕ್ಯಂತೇನೆ ನೋಡ್ರಿ. ಮತ್ತು ಹಿಂದೆ ಓಟು ತರಕಾರಿ ಎಲ್ಲ ಮಸಾಲೆ ಕುಡ್ಸಿಂದ ಮತ್ತು ಕುಂಬಳಕಾಯಿಗೆ ಹಾಕ್ತಾವಲ್ರಿ, ಅವ ಮತ್ತು ನೋಡ್ಕೊಳಕ್ಕೆ ಬರ್ತೈತಿ. ಈಗ 1 ಸ್ಪೂನ್ ಹಾಕೀನಿ ನೋಡ್ರಿ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಅಷ್ಟು ಹಾಕ್ಯಾವಲ್ಲ. ಈಗ ಇದನ್ನು ಕುದಿಯಾಕೆ ಇಟ್ಟನಿ. ಕೈ ಆಡ್ಕೊಂತ ಇರ್ಬೇಕು ರೀ. ಉರಿ ಸಣ್ಣ ಇಡ್ಬೇಕು, ಕೈ ಆಡ್ಕೊಂತ ಇರ್ಬೇಕು. ನೀರು ಭಾಳ ಹಿಡಿಯಲ್ರಿ. ಇದು ಲಘು ಬೆಂದು ಬರ್ತೈತಿ ಸಾಬು ಅಕ್ಕಿ. ಲಘು ಬೆಂದು ಬರ್ತೈತಿ ರೀ ಇದು ಸಾಬು ಅಕ್ಕಿ. ನೀರು ಭಾಳ ಹಿಡಿಯಲ್ಲ. ತೀರ ಜಾಸ್ತಿ ನೀರು ಹಾಕಿದ್ರೆ ಅಂಬ್ಲಿ ಕುಂಬಳಕಾಯಿ ಇದು ಚಾಟ ಎಲ್ಲ ಹಾಕಿಂದ ತೀರ ಅಳಕಾಕತ್ರಿ. ಅದಕ್ಕೆ ಭಾಳ ಇದು ನೀರು ಹಾಕೋದು ಬೇಡ. ಇದಕ್ಕೆ ಒಂದು ಸ್ವಲ್ಪ ಬೆಂದಿಂದ ಈಗ ನೋಡ್ರಿ ಕೈ ಆಡ್ಕೊಂತ ಇರ್ಬೇಕ್ರಿ. ನೋಡ್ರಿ, ಸಾಬು ಅಕ್ಕಿ ನೀರು ಹಾಕ್ಲಿಲ್ದಂಗೆ ಬೇಯಿಸ್ಕೊಂಡನಿ. ಈಗ ಬೆಂದೈತಿ ನೋಡ್ರಿ. ಇವು ಒಂಥರ ಹೂವು ಇದ್ದಂಗೆ ರೀ, ಲಘು ಬೆಂದು ಬಿಡ್ತೈತಿ. ನೋಡ್ರಿ, ಬೆಂದೈತಿ. ಒಂದು ಸ್ವಲ್ಪ ಕೈಯಾಗನು ಜಿಗಿ ಆಗೈತ್ರಿ. ಈಗ ಇದು ಬೆಂದೈತಿ. ಇದು ಒಂದು ಸ್ವಲ್ಪ ಆರ್ಬೇಕ್ರಿ. ಇದನ್ನು ತಳಗೆ ಇಳಿದ್ಕೊಂಡು ಆರಕ್ಕೆ ಇಟ್ಬಿಡನ್ರಿ. ನೋಡ್ರಿ, ಈಗ ಅಂಬ್ಲಿ ಆರೋದ್ರಾಗ ಮಸಾಲೆ ರೆಡಿ ಮಾಡ್ಕೊಂಡ್ರಿ. ನೋಡ್ರಿ, ಇಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರಿ. ಖಾರದವ್ರಿ ಮೆಣ್ಸಿನ್ಕಾಯಿ. ಇಷ್ಟು ಮೆಣ್ಸಿನ್ಕಾಯಿ ತೊಗೊಂಡ್ರಿ ನೋಡ್ರಿ. 1 ಸೀಡು ಕೊತ್ತಂಬರಿ ತೊಗೊಂಡ್ರಿ. ಇದು ಕರಿಬೇವು ರೀ. ಇದು ಬೆಳ್ಳುಳ್ಳಿ. ಇಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ. ಇಷ್ಟು ಕರಿಬೇವು ತೊಗೊಂಡ್ರಿ. ನೋಡ್ರಿ, ಇಷ್ಟು ಜೀರಿಗೆ ತೊಗೊಂಡ್ರಿ. ಈಗ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಬರ್ತಾನೆ ರೀ. ರುಬ್ಕೊಂಬಂದು ನೋಡೋಣ್ರಿ ಹೆಂಗೆ. ನೋಡ್ರಿ, ರುಬ್ಬಿದ ಮಸಾಲೆ ಓಟು ಸಾಬು ಅಕ್ಕಿ ಹಾಕೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಈಗ ಇದಕ್ಕೆ ಕುಂಬಳಕಾಯಿ ತುರಿದಿಟ್ಕೊಂಡವಲ್ರಿ ಅದನ್ನು ಹಾಕ್ಯಂತಾನೆ ನೋಡ್ರಿ.
ನೋಡಿರಿ ಈಗ ಓಟ್ ಹಾಕ್ಯಂದನಿ ಈಗ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಓಟು ಮಿಕ್ಸ್ ಮಾಡೀನಿ. ನಾನು ಒಟ್ಟು ಕೆಂಪು ಕಾಣ್ತೈತಲ್ರಿ, ಒಂದೆರಡು ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಯನ್ರಿ. ಈಗ ಉಪ್ಪು ಹಾಕ್ಯಂತಾನೆ ನೋಡಿರಿ. ಒಂದು ಸ್ಪೂನು, 2 ಸ್ಪೂನು, 2.5 ಸ್ಪೂನ್ ಹಾಕ್ಯಂತಾನೆ ರೀ. ಹಾಕ್ಯಂಡು ಇದನ್ನು ಓಟು ಮಿಕ್ಸ್ ಮಾಡಿ ಉಪ್ಪು ಚೆಕ್ ಮಾಡ್ಕೊಂಡು ಮತ್ತೆ ಹಾಕ್ಯಂಬಿಡ್ರಿ. ಈಗ ಇದನ್ನು ಓಟು ಮಿಕ್ಸ್ ಮಾಡ್ತಾನೆ ರೀ. ಹಿಂಗೆ ಸವಾನೆ ಕೈಲಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಕೂಡ್ಕೊಂತೈತೆ ರೀ. ನೋಡಿರಿ ಓಟು ಮಿಕ್ಸ್ ಮಾಡೀನಿ, ರೆಡಿ ಆಗೈತಿ. ಉಪ್ಪು ಕರೆಕ್ಟ್ ಐತ್ರಿ, 2.5 ಸ್ಪೂನು ಹಾಕ್ಯನ್ರಿ, ಕರೆಕ್ಟ್ ಐತಿ. ಮೊದಲು ಸಾಬು ಹಾಕಿ ಕುದಿಸೋ ಮುಂದೆ 1 ಸ್ಪೂನ್ ಹಾಕಿದ್ದೆ, ಕರೆಕ್ಟ್ ಐತಿ ನೋಡಿರಿ. ಈಗ ಹಿಂಗೆ ತಳಗೆ ದುಂಡಗೆ ಇಟ್ಟು ಹಿಂಗೊಂದು ಸ್ವಲ್ಪ ತಟಗೆ ಅಂತ ಬರ್ಬೇಕು ರೀ. ನಾವು ದುಂಡಗಾದ್ರೆ ಇಡ್ಬೋದು ರೀ, ಹಿಂಗೆ ಅಗಲ್ ಮಾಡಿದ್ರೆ ಇಡ್ಬೋದು ರೀ. ಈಗ ಇದು ರೆಡಿ ಆಗೈತೆ ರೀ. ಈಗ ಇದನ್ನು ಮ್ಯಾಗ ಶಾಂಡ್ಗೆ ಇಟ್ಟು ಬರ್ತವೆ ರೀ. ಶಾಂಡ್ಗೆ ಇಟ್ಟು ಬಂದು ನಿಮಗೆ ತೋರಿಸ್ತೇನೆ ರೀ. ನೋಡಿರಿ ಎಷ್ಟು ಶಾಂಡ್ಗೆ ಆಗ್ಯಾವು. ಈಗ ಶಾಂಡ್ಗೆ ಹಿಡಿದು ಊಟ ಆಗೈತೆ ರೀ. ಇವು ಆರಿಂದ ಕರೆದು ತೋರಿಸ್ತೇನೆ ರೀ. ಇವು 2-3 ದಿನ ಬೇಕು ರೀ ಒಣಗಾಕ. ನಾ ಈ ಥರ ಹಾಳಾಗಿಟ್ಟೆ ನೋಡಿರಿ, ಹಾಳೆ ಹಾಸಿ ಹಾಳಾಗಿಟ್ಟನಿ. ಶೇರಿ ಮ್ಯಾಗಾದ್ರೆ ಇಡ್ಬೋದು ರೀ. ಇಷ್ಟಾಗ್ಯಾವ ನೋಡಿರಿ. ಇವು ಆರಿಂದ ಕರೆದು ತೋರಿಸ್ತೇನೆ ರೀ. ನೋಡಿರಿ 2 ದಿನದಾಗ ಶಾಂಡ್ಗೆ ಒಣಗ್ಯಾವು, ತೆಳ್ಳಗಿಟ್ಟವಲ್ಲ ರೀ, ಹಿಂಗಾಗಿ 2 ದಿನದಾಗ ಒಣಗ್ಯಾವ ನೋಡಿರಿ. ಈಗ ಒಂದು ಸ್ವಲ್ಪ ತೆಗೆದು ಕರೆದು ತೋರಿಸ್ತೇನೆ ರೀ. ನೋಡಿರಿ ಈಗ ಎಣ್ಣೆ ಕಾದೈತಿ, ಹಾಕ್ಯಂತೀನಿ. ನೋಡಿರಿ ಎಷ್ಟು ಚಂದ ಸಾಬು ಹಾಕ್ಯಂಡು ಹೋಗ್ತೀವಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಬಂದವು. ಎಣ್ಣೆ ಸ್ವಲ್ಪ ಹಾಕ್ಬೇಕ್ರಿ, ಜಾಸ್ತಿ ಹಾಕೋ ಅವಶ್ಯ ಇರಲ್ರಿ, ಸ್ವಲ್ಪ ಹಾಕ್ಬೇಕು. ಎಣ್ಣೆ ಕಾದಿಂದ ಉರಿನ ಸಣ್ಣ ಇಡ್ಬೇಕು ರೀ, ಜಾಸ್ತಿ ಇಟ್ಟರೆ ಹೊತ್ತಿ ಬಿಡ್ತಾವೆ ರೀ. ಎಣ್ಣೆ ಕಾಯಕ್ಕೆ ಉರಿ ಸಣ್ಣ ಇಟ್ಕೊಂಡು ಕರಿಬೇಕು ರೀ. ನೋಡಿರಿ ಎಷ್ಟು ಮಸ್ತ್ ಬಂತು. ಇದೇ ಥರ ಓಸ್ ಕರೆದು ತೋರಿಸ್ತೇನೆ ರೀ. ನೋಡಿರಿ ಎಷ್ಟು ಮಸ್ತ್ ಬಂದವು. ನೋಡಿರಿ ಸಾದು ಅಕ್ಕಿ ಎಷ್ಟು ಚಂದ ಇದ್ದವು ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಇದೇ ಥರ ನೀವು ಕುಂಬಳಕಾಯಿ ಶಾಂಡ್ಗೆ ಮಾಡಿರಿ, ಮನ್ಯಾಗ ಮಸ್ತ್ ಹಾಕವು. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.